ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಏನಾಹಮಿಹ ದುರ್ಮಾರ್ಗಾದ್ ಉದ್ಧತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣ ಪ್ರಜ್ಞಂ ನಮಾಮಿತಂ. ದೀಪಾವಳಿಯ ಹಬ್ಬ ಪ್ರಾರಂಭ ಆಗಿದೆ. ನಿನ್ನೆ ದಿವಸ ಕುಂಭದಲ್ಲಿ ಜಲಪೂರ್ಣವನ್ನು ಮಾಡಿಕೊಂಡು ಇವತ್ತು ನಾವು ಗಂಗಾದಿ ಸಮಸ್ತ ತೀರ್ಥಾಭಿಮಾನ ದೇವತೆಗಳಿಂದ ಸನ್ನಿಹಿತವಾಗಿರತಕ್ಕಂತಹ ಪವಿತ್ರ ಜಲದಲ್ಲಿ ಮಿಂದಿದ್ದೇವೆ. ಅಭ್ಯಂಗ ಸ್ನಾನವನ್ನು ಮಾಡಿದ್ದೇವೆ, ಲೈಲಾಭ್ಯಂಗ ಸ್ನಾನವನ್ನು ಮಾಡಿಕೊಂಡಿದ್ದೇವೆ. ಶ್ರೀಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿ ಸೆರೆಯಲ್ಲಿದ್ದಂತಹ 16,000 ಸ್ತ್ರೀಯರನ್ನು ಕನ್ಯೆಯರನ್ನು ಬಂಧ ವಿಮೋಚನೆಗೊಳಿಸಿ ತಮ್ಮ ತಮ್ಮ ನಗರಕ್ಕೆ ಹೊರಡಿ ಅಂತ ಹೇಳಿದಾಗ ಅವರೆಲ್ಲ ಅಂತ ಇದ್ದಾರೆ, ಇನ್ನು ನಮಗೆ ಅವರ ಮನೆಯಲ್ಲಿ ಎಲ್ಲಿಯ ಸ್ವಾಗತ? ಅಸುರನ ಮನೆಯಲ್ಲಿ ವರ್ಷಾನುಗಟ್ಟಲೆ ಇದ್ದವರು ಜನ ನಮ್ಮನ್ನು ಸಂದೇಹಿಸುತ್ತಾರೆ, ಹಾಗಾಗಿ ಇನ್ನು ನಮಗೆ ಬದುಕಿಲ್ಲ ಅಂತಂದಾಗ ಶ್ರೀಕೃಷ್ಣ ಪರಿತ್ರಾಣಾಯ ಸಾಧೂನಾ ಅವತಾರ ಎತ್ತಿದವ, ನಿಮ್ಮ ರಕ್ಷಣೆ ಜವಾಬ್ದಾರಿ ನಂದದ್ದು ಅಂತ ಹೇಳಿಕೊಂಡು ಅವರನ್ನೆಲ್ಲ ಸ್ವೀಕರಿಸಿ ಪಟ್ಟದ ಮಹಿಷಿಯರ ರೀತಿಯಲ್ಲಿ ಅವರಿಗೆ ಸಮಾಜದಲ್ಲಿ ಗೌರವವನ್ನು ದೊರಕಿಸಿಕೊಟ್ಟ. ಆ ನರಕಾಸುರನ್ನು ಸಂಹಾರ ಮಾಡಿ ತೈಲಾಭ್ಯಂಗವನ್ನು ಮಾಡಿಕೊಂಡಿರತಕ್ಕಂತಹ ಪವಿತ್ರ ದಿವಸ ಈ ನರಕ ಚತುರ್ದಶಿಯ ಪರ್ವ ದಿವಸ. ಭಗವಂತನ ಇಂತಹ ಅನುಗ್ರಹವನ್ನು ನಾವು ನೆನೆಸಿಕೊಂಡು ಈ ಸ್ನಾನವನ್ನು ಮಾಡ್ಕೋತಾ ಇದ್ದೇವೆ. ನಮ್ಮೊಳಗೂ ಕೂಡ ಆ ನರಕಾಸುರನಂತಹ ಪ್ರವೃತ್ತಿ ಏನಿದೆ ಈ ಅಭ್ಯಂಗ ಸ್ನಾನದಿಂದ ಅವೆಲ್ಲವೂ ಕೂಡ ತೊಳೆದು ಹೋಗಬೇಕು. ಭಗವಂತನ ಅನುಗ್ರಹದ ದೀಪಾವಳಿ ನಮ್ಮೊಳಗೆ ಬಿಡಬೇಕು. ಹೊರಗೆ ಹಚ್ಚುವ ದೀಪ ಹೊರಗಿನ ಕತ್ತಲನ್ನು ಪರಿಹಾರ ಮಾಡಿಕಷ್ಟೇ, ಒಳಗಿನ ಕತ್ತಲೂ ಪರಿಹಾರ ಆಗಬೇಕು. ಶ್ರೀಮದ್ ಆಚಾರ್ಯರು ನಮಗೆ ದೊರಕಿಸಿಕೊಟ್ಟಿರತಕ್ಕಂತಹ ತತ್ವಜ್ಞಾನ ದೀಪ ಆವಲಿ ಏನಿದೆ ಅಲ್ಲ, ಅದನ್ನೆಲ್ಲ ನಾವು ಒಳಗೂ ಕೂಡ ಹೊತ್ತಿಸಿಕೊಂಡೆವು ಅಂತಂದದ್ದಾದರೆ ಆವಾಗ ಶಾಶ್ವತವಾಗಿ ನಮ್ಮ ತಮಸ್ಸು ಅಂತಿಂತಹ ತಮಸ್ಸಲ್ಲ, ಅಂಧಂ ತಮಸ್ಸೇ ದೂರ ಆಗತ್ತೆ. ಈ ಬಾಹ್ಯ ಬೆಳಕಿಗೆ ಬಾಹ್ಯ ತಮಸ್ಸನ್ನು ಪರಿಹರಿಸುವ ಸಾಮರ್ಥ್ಯ ಅಷ್ಟೇ. ಆಚಾರ್ಯರು ನೀಡಿರತಕ್ಕಂತಹ ತತ್ವಜ್ಞಾನ ದೀಪದ ಆವಲಿ ಏನಿದೆ ಅಲ್ಲ, ಅದು ನಮ್ಮನ್ನು ಅಂಧಂ ತಮಸ್ಸಿನಿಂದಲೇ ಪಾರು ಮಾಡತ್ತೆ. ಹರಿದೇವ ಪರಃ ಹರಿದೇವ ಗುರು ಹರಿದೇವ ಜಗತ್ ಪಿತೃಮಾತೃಗತಿ ನ ತಥೋಸ್ತ್ಯ ಪರಂ ಜಗತೀಢ್ಯತಮಂ ಪರಮಾತ್ಪರತಃ ಪುರುಷೋತ್ತಮತಃ ತದಲಂ ಬಹು ಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಪದೇ ಆಚಾರ್ಯರು ನಮಗೆ ಕೊಟ್ಟಿರತಕ್ಕಂತಹ ಆದೇಶ. ಅಂತಹ ಆಚಾರ್ಯರು ತೋರಿಸಿರತಕ್ಕಂತಹ ಹರಿಸರ್ವೋತ್ತೋತ್ತ ಜ್ಞಾನವ ದೀಪವನ್ನು ನಮ್ಮೊಳಗೆ ಬೆಳೆಸಿಕೊಳ್ಳೋಣ. ನಾವು ಕಂಡ ದೀಪವನ್ನು ಮತ್ತೊಬ್ಬರೊಳಗೂ ಬೆಳಗೋಣ. ಆ ರೀತಿ ನಾವು ನೀವೆಲ್ಲರೂ ಕೂಡ ಈ ದೀಪಾವಳಿಯನ್ನು ಆಚರಿಸ್ತಾ ಒಳ ಹೊರಗಿನ ಎರಡೂ ಕತ್ತಲನ್ನು ಪರಿಹರಿಸಿಕೊಂಡು ಅಮೃತತ್ವಡೆಗೆ ನಾವು ಸಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಹರಿಗುರುಗಳ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ದೀಪಾವಳಿ ಶುಭಾಶಯಗಳು ಎಲ್ಲರಿಗೂ ಉಳಿತಾರೆ.